ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷನ ಮನೆ ಮೇಲೆ ಇಡಿ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳ ದಾಳಿಯನ್ನ ನಾನು ಸ್ವಾಗತಿಸುತ್ತೇನೆ. 16 ವರ್ಷಗಳಿಂದ ಈ ರೀತಿಯ ಘಟನೆ ಆಗ್ತಾ ಇದೆ. ಕೆಲವೊಮ್ಮೆ ಫಲಿತಾಂಶ ಬರುವುದಕ್ಕೆ ವಿಳಂಬವಾಗುತ್ತೆ. ಫಲಿತಾಂಶಕ್ಕೆ ವಿದ್ಯಾರ್ಥಿಗಳು ಚಾತಕ ಪಕ್ಷಿಯಂತೆ ಕಾಯ್ತಾರೆ. ಅನ್ಯಾಯವಾದರೂ ಕೆಪಿಎಸ್ಸಿ ಹಗರಣ ತಡೆಯೋದಕ್ಕೆ ಸಾಧ್ಯವಾಗಿಲ್ಲ. ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ವಿಜಯೇಂದ್ರ ಹೇಳಿದ್ದಾರೆ. ಸರ್ಕಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಈ ಮೂಲಕ ಮನವಿಯನ್ನು ಮಾಡಿಕೊಂಡಿದ್ದಾರೆ. ನೋಡಿ, ಕೆಪಿಎಸ್ಸಿ ಇವತ್ತೇನೋ ದಾಳಿ ಆಗಿರುವಂಥದ್ದು ನಾನು ಕೂಡ ಸ್ವಾಗತ ಮಾಡ್ತೇನೆ. ಕೆಪಿಎಸ್ಸಿ ನೆನ್ನೆ ಮೊನ್ನೆ ಅಲ್ಲ, 16 ವರ್ಷಗಳಿಂದ ಕೆಪಿಎಸ್ಸಿನಲ್ಲಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನಲ್ಲಿ ಯಾವ ರೀತಿ ಅವ್ಯವಹಾರಗಳು ಆಗ್ತಾ ಇದ್ದಾವೆ, ರೀತಿಯ ಪರೀಕ್ಷೆಗಳು ಸರಿಯಾದ ಸಮಯಕ್ಕೆ ಆಗದೇನೆ ಪರೀಕ್ಷೆ ಆಗೋದೇ ಲೇಟ್ ಆಗ್ತದೆ. ಪರೀಕ್ಷೆ ತಡವಾಗಿ ನಡೆದ ನಂತರಲ್ಲೇ ರಿಸಲ್ಟ್ ಬರೋದು ಕೂಡ 1 ವರ್ಷ 2 ವರ್ಷ ತಡ ಆಗ್ತದೆ. ರಿಸಲ್ಟ್ ಬಂದ ಮೇಲೆ ಅವ್ರಿಗೆ ಇಂಟರ್ವ್ಯೂ ಕರೆಯೋದು ಕೂಡ 1 ವರ್ಷ 2 ವರ್ಷ ತಡ ಆಗ್ತದೆ. ಲಕ್ಷಾಂತರ ವಿದ್ಯಾರ್ಥಿಗಳು ಹಗಲು ರಾತ್ರಿ ಶ್ರಮವಹಿಸಿ ಪರೀಕ್ಷೆನ ಬರೆದಿರ್ತಾರೆ. ಜಾತಕ ಪಕ್ಷಿಗಳ ಥರ ಕಾಯ್ತಾ ಇರ್ತಾರೆ, ಇವತ್ತು ರಿಸಲ್ಟ್ ಬರುತ್ತೆ, ನಾಳೆ ರಿಸಲ್ಟ್ ಬರುತ್ತೆ ಅಂತೇಳಿ. ಆದರೆ 16 ವರ್ಷಗಳಿಂದ ಈ ರೀತಿ ಆ ವಿದ್ಯಾರ್ಥಿಗಳ ಅನ್ಯಾಯ ಆಗೋದಂತೂ ಯಾರೂ ಕೂಡ ತಪ್ಪಿಸೋದಕ್ಕೆ ಸಾಧ್ಯ ಆಗಿಲ್ಲ. ನಾನು ಮೊನ್ನೆ ಕೆಲವು ಆಡಳಿತ ಪಕ್ಷ ಶಾಸಕರ ಹೇಳಿಕೆಯನ್ನು ಕೂಡ ಗಮನಿಸಿದ್ದೇನೆ. BJP ಸರ್ಕಾರ ಇದ್ದಾಗ ಅವರ ಅಪಾಯಿಂಟ್ಮೆಂಟ್ ಆಗಿರೋದು ಅಂತೇಳಿ. ನಾನು ನೇರವಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಯಾವ ಸರ್ಕಾರದಲ್ಲಿ ಅವರು ಅಪಾಯಿಂಟ್ ಆಗಿದ್ದಾರೆ ಅನ್ನೋದು ಮುಖ್ಯ ಅಲ್ಲ. ಯಾವುದೇ ಸರ್ಕಾರದಲ್ಲಿ ಅಪಾಯಿಂಟ್ಮೆಂಟ್ ಆಗಿದ್ದರೂ ಕೂಡ KPSC ಚೇರ್ಮನ್ ಇರ್ಬೋದು, ಸದಸ್ಯರಿರ್ಬೋದು, ನಿಷ್ಪಕ್ಷವಾಗಿರ್ತಕ್ಕಂಥ ತನಿಖೆ ಆಗಲೇಬೇಕಾಗ್ತದೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳ ಮತ್ತೊಮ್ಮೆ ಆಗ್ರಹಪಡಿಸ್ತೇನೆ, ಇದನ್ನು CBI ತನಿಖೆಗೆ ಆದೇಶವನ್ನು ಮಾಡಿ ಸರಿಯಾದ ರೀತಿ ತನಿಖೆನೂ ಕೂಡ ಆಗಲಿ. ನೋಡಿ, KPSC ಇವತ್ತೇನೋ ದಾಳಿ ಆಗಿರುವಂಥದ್ದು ನಾನು ಕೂಡ ಸ್ವಾಗತ ಮಾಡ್ತೇನೆ. KPSC ನೆನ್ನೆ ಮೊನ್ನೆ ಅಲ್ಲ, 16 ವರ್ಷಗಳಿಂದ KPSCನಲ್ಲಿ ಕರ್ನಾಟಕ ಪಬ್ಲಿಕ್